1992 ಇಸ್ವಿಯಲ್ಲಿ ನಮ್ಮ ಮೈಸೂರು ಧರ್ಮ ಪ್ರಾಂತ್ಯದ ನಮ್ಮ ಕ್ರೈಸ್ತರೇತರರಿಗೆ ಫಾದರ್ ಡೆನ್ನಿಸ್ ನೊರನ್ನ ಅಂತ ಸೆಂಟ್ ಫಿಲೋಮಿನಾಸ್ ಚರ್ಚಿನ ಫಾದರು 108 ಎಕರೆ ಜಮೀನನ್ನು ಖರೀದಿ ಮಾಡಿಕೊಂಡು ಸೈಟ್ ವಿತರಣೆ ಮಾಡ್ತಾರೆ. 1462 ಸೈಟ್ ವಿತರಣೆ ಮಾಡ್ತಾರೆ. ನಂತರ ಕಾರಣಾಂತರದಿಂದ ಮೂಡ ಅದನ್ನು ಸ್ವಾಧೀನಪಡಿಸ್ಕೊಳ್ಳುತ್ತೆ. ಸ್ವಾಧೀನಪಡಿಸ್ಕೊಂಡ ನಂತರ ಇಂದಿನವರೆಗೂ ಅದರ ಹೋರಾಟ ಸತತವಾಗಿ ನಡೀತಾ ಇದೆ. ನಾವು ಜನಕ್ಕೆ ವಾಪಸ್ಸು ಸೈಟ್ ಕೊಡಲೇಬೇಕು ಅಂತ ಮೂಡ ಹಾಗೂ ಸರ್ಕಾರದ ಮಧ್ಯ ಒಂದು ಕೆಥಡ್ರಲ್ ಪ್ಯಾರಿಷ್ ಸೊಸೈಟಿ ಅಂತ ಚರ್ಚ್ ಕಡೆಯಿಂದ ಒಂದು ಸೊಸೈಟಿ, ಜನರ ಒಂದು ಸೊಸೈಟಿ, ಈ ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತ ಜನರ ಅಭಿವೃದ್ಧಿ ಸಂಘ ಇಬ್ಬರು ಸತತ ಹೋರಾಟ ಮಾಡಿ ಈ ಸೈಟ್ಗಳನ್ನು ಮೂಡ ಕಡೆಯಿಂದ ಪಡಿಬೇಕು ಅಂತ 30 ವರ್ಷದಿಂದ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಫಿಡೆಲೈಟ್ಸ್ ಕಾರ್ಪೊರೇಷನ್ ಒಂದು ರೆಸೊಲ್ಯೂಷನ್ ಹಾಕಿದ್ದೀನಿ. ನನ್ನ ಪ್ರೆಸ್ ನೋಟಲ್ಲಿ ಕೆಥಡ್ರಲ್ ಪ್ಯಾರಿಷ್ ಸೊಸೈಟಿದು ಒಂದು ರೆಸೊಲ್ಯೂಷನ್ ಹಾಕಿದ್ದೀನಿ. ಆ ರೆಸೊಲ್ಯೂಷನಲ್ಲಿ ಕ್ಲೀನಾಗೆ ಡಿಸ್ಕಸ್ ಆಗುತ್ತೆ. ಈ ಫಾದರ್ಗಳ ಮಧ್ಯ ಫಿಡೆಲೈಟ್ಸ್ ಕಾರ್ಪೊರೇಷನ್ ಪ್ರೈವೇಟ್ ಸೊಸೈಟಿಯವರು ಸರ್ಕಾರದ ಮಧ್ಯ 50-50 ರೇಷಿಯೋಲಿ ಸೈಟ್ ತರೋದಕ್ಕೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ. ಸೊ ಸೈಟು ತರೋಂಥ ಕೆಲಸ ಅವರೇ ಮಾಡ್ತಾರೆ, ನಮಗೆ ಸೈಟ್ ಬರುತ್ತೆ ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಈ ಒಂದು ಮಧ್ಯವರ್ತಿಯ ಕೆಲಸವನ್ನು ಫಿಡೆಲೈಟ್ಸ್ ಕಾರ್ಪೊರೇಷನ್ ಅವ್ರು ಕೊಡ್ತಾರೆ. ಇದು ಎಲ್ಲ ಒಳಗೆ ನಡೆಯುವಂಥ ವಿಚಾರಗಳು ಕೆಥಡ್ರಲ್ ಪ್ಯಾರಿಷ್ ಸೊಸೈಟಿ ಹಾಗೂ ಫಿಡೆಲೈಟ್ಸ್ ಅವರ ಮಧ್ಯ. ತದನಂತರ ಮೇ 20ರಲ್ಲಿ 10 ಸೈಟ್ಗಳು ದೇವನೂರು ಬಡಾವಣೆಯಲ್ಲಿ, ನಾನಲ್ಲಿ ಪ್ರೆಸ್ ನೋಟಲ್ಲಿ ಹಾಕಿದ್ದೇನೆ, ಪ್ರತಿಯೊಂದು ಸರ್ವೆ ನಂಬರು, ಪ್ರತಿಯೊಂದು ಸೈಟ್ ನಂಬರ್ಸು, 10 ಸೈಟ್ದು ಡೀಟೇಲ್ಸ್ ಕೊಟ್ಟಿದ್ದೇನೆ. ಆ ಸೈಟ್ಗಳು ಫಾದರ್ ಹೆಸರಲ್ಲಿ ರಿಜಿಸ್ಟರ್ ಆಗುತ್ತೆ. ಫಾದರು ಅದನ್ನು 3ನೇ ವ್ಯಕ್ತಿಗೆ ಮಾರಕ್ಕೆ ಹೊರಟಾಗ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ. ಅದರ ಜೊತೆಗೆ ನಾವು ಫಾದರ್ ಸ್ಟ್ಯಾನಿ ಅಲ್ಮೆಡಾ, ಈಗೇನು ಮೊನ್ನೆ ಪೇಪರಲ್ಲಿ ಬಂದಿದೆ, ಅವರ ಮೇಲೆ 2 ಕೋರ್ಟಲ್ಲಿ ಕೇಸು ರಿಜಿಸ್ಟರ್ ಮಾಡ್ತೀವಿ. OS 1084/2023 CC ಕ್ರಿಮಿನಲ್ ಕೇಸು 602024, 2 ಕ್ರಿಮಿನಲ್ ಕೇಸು ಫಾದರ್ ಸ್ಟ್ಯಾನಿ ಅಲ್ಮೆಡಾ ಮೇಲೆ ನಾವು ಆಲ್ರೆಡಿ ನಮ್ಮ ಸಂಘದ ವತಿಯಿಂದ ನಮ್ಮ ಪದಾಧಿಕಾರಿಗಳಿಂದ ರಿಜಿಸ್ಟರ್ ಮಾಡಿದ್ದೀವಿ. ಸಂಪೂರ್ಣ ಫಿಡೆಲೈಟ್ಸ್ ಕಾರ್ಪೊರೇಷನ್ನು, ಫಾದರ್ ಸ್ಟ್ಯಾನಿ ಅಲ್ಮೆಡಾ ಮತ್ತು ಮೂಡ ಆಯುಕ್ತರು ದಿನೇಶ್ ಹಾಗೂ ಅವರ ತಂಡ ಸಂಪೂರ್ಣ ಒಗ್ಗಟ್ಟಾಗಿ ಸೇರಿಕೊಂಡಿದ್ದು ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಎಲ್ಲ ಮಾಡಿಕೊಂಡು ಇದನ್ನು ಅವರು ಸೈಟ್ಗಳನ್ನ ಪಡೆದಿರ್ತಾರೆ. ಈ ಸೈಟ್ಗಳು ಆ್ಯಕ್ಚುಲಿ ಪಡೆಯೋದಕ್ಕೆ ಕೆಥಡ್ರಲ್ ಪ್ಯಾರಿಷ್ ಸೊಸೈಟಿ ಈಸ್ ನಾಟ್ ಎ ಲ್ಯಾಂಡ್ ಲೂಸರ್. ಸೊಸೈಟಿಯವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಿರ್ತಾರೆ, ಅವರು ಲ್ಯಾಂಡ್ ಲೂಸರ್ ಅಲ್ಲ. ಅವರಿಗೆ ಸೈಟು ಕೊಡೋಂಥ ವಿಚಾರನೇ ಬರೋದಿಲ್ಲ. 108 ಎಕರೆಯಲ್ಲಿ 25 ಎಕರೆ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಮಾಡಿಕೊಂಡು ಇದು ನಮಗೆ ಸೇರಬೇಕು ಅಂತ ಕ್ಲೈಮ್ ಮಾಡಿ ತಗೊಂಡಿರೋಂಥ ದೇವನೂರು ಬಡಾವಣೆ ಲಿಸ್ಟ್ ನಾನು ಕೊಟ್ಟಿದ್ದೇನೆ. ಮೊನ್ನೆ ಮಾಧ್ಯಮದಲ್ಲಿ ಬಂದಿದೆ, RT ನಗರ ಮತ್ತಿದು ರವೀಂದ್ರ ಬೇರೆ ಬೇರೆ ಏರಿಯಾದಲ್ಲಿ ಒಂದು 10 ಕೊಟ್ಟಿದ್ದಾರೆ ಅಂತ. ಟೋಟಲ್ 25 ಸೈಟು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸೈಟು ಕೆಥಡ್ರಲ್ ಪ್ಯಾರಿಷ್ ಸೊಸೈಟಿಯವರು ತಗೊಂಡಿದ್ದಾರೆ. ನಮ್ಮ ಏಕೈಕ ಒತ್ತಡ ನಾವು ಏನು ಮಾಡ್ಬೋದು ಅಂತ ದಿನೇಶ್, ಆ ಕಾಲದ ಆಯುಕ್ತರಿಗೆ ನಾವು ಲಾಯರ್ ನೋಟಿಸ್ ಕೊಟ್ಟಿದ್ದೇವೆ. ಅದನ್ನು ನಾನು ಪ್ರೆಸ್ ನೋಟಲ್ಲಿ ಹಾಕಿದ್ದೇನೆ. ಆ ಸಂದರ್ಭದಲ್ಲಿ ಲಾಯರ್ ನೋಟಿಸ್ ಕೊಟ್ಟು ನಾವು ಜೂನ್ 23ಕ್ಕೆ ಉಪನೋಂದಣಾಧಿಕಾರಿಗೆ ಈ ಸೈಟ್ಗಳು ಏನು ಫಾದರ್ಗೆ ಬಂದಿದೆ, 3ನೇ ವ್ಯಕ್ತಿಗೆ ಇದನ್ನು ರಿಜಿಸ್ಟರ್ ಮಾಡಬೇಡಿ, ಇದು ಜನಕ್ಕೆ ಸೇರಬೇಕಾದಂಥ ಸೈಟು ಅಂತ ನೋಂದಣಾಧಿಕಾರಿಗೆ ಒಂದು ನೋಟಿಸ್ ಕೊಡ್ತೇವೆ, ದಿನೇಶ್ ಅವ್ರಿಗೆ ನೋಟಿಸ್ ಕೊಡ್ತೇವೆ, ಪತ್ರಿಕಾಗೋಷ್ಠಿ ಮಾಡ್ತೇವೆ ಮತ್ತು ಟೌನ್ ಹಾಲಲ್ಲಿ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೇವೆ. ನಮ್ಮ ಪ್ರತಿಭಟನೆ ಆ ದಿನ 3 ಬಾರಿ ಮುಂದಕ್ಕೆ ಹಾಕಿಸ್ತಾರೆ. ಇದೇ ಮೂಡಾದವರು ಇವು ಎಲ್ಲ ಶಾಮೀಲಾಗಿ 3 ಬಾರಿ ನಮಗೆ ಪರ್ಮಿಷನ್ ಕೊಡಿಸ್ತೆ ಮುಂದಕ್ಕೆ ಹಾಕಿಸಿ ತುಂಬ ಪ್ರೆಷರ್ ಮಾಡಿಸಿ ಆಮೇಲೆ ಲಾಸ್ಟ್ಗೆ ನಾವು ಇದು ಸ್ಟ್ರೈಕ್ ಮಾಡ್ತೇವೆ. ಒಂದು ಪ್ರತಿಭಟನೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅವರು ಅರಮನೆ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಎಲ್ಲರ ಗಮನಕ್ಕೆ ತರ್ತೇವೆ. ಆದ್ರೂ ಅದನ್ನು ಸರಿಯಾಗಿ ಸರ್ಕಾರ ಪರಿಗಣಿಸ್ತಿರಲಿಲ್ಲ. ಈಗ ಅದು ಬರ್ತಾ ದೊಡ್ಡ ಇಶ್ಯೂ ಆಗಿರೋದ್ರಿಂದ ನಾವು ಮತ್ತೊಮ್ಮೆ ಅದೇ ಟಾಪಿಕ್ನ ತೆಗೆದು ಈ ಕೆಥಡ್ರಲ್ ಪ್ಯಾರಿಷ್ ಸೊಸೈಟಿಯಲ್ಲಿ ನಡೆದಿರೋಂಥ ಅವ್ಯವಹಾರ, ಅವ್ರಿಗೆ ಯಾವ ಲ್ಯಾಂಡ್ ಲೂಸರು ಅಲ್ಲ, ಅವ್ರಿಗೆ ಸೈಟ್ ಬರೋಂಥ ಯಾವ ಪ್ರಮೇಯನೂ ಇಲ್ಲ.
ಅವರು ಫೇಕ್ ಡಾಕ್ಯುಮೆಂಟ್ಸ್ಗಳು ಮಾಡ್ಕೊಂಡಿದ್ದೇನೆ, ಜನರ ಲ್ಯಾಂಡು ನಮ್ಮದು ಅಂತ ಅವರು 25 ಎಕರೆ ಕ್ಲೈಮ್ ಮಾಡಿದ್ದಾರೆ. ಅದರಲ್ಲಿ 25 ಸೈಟ್ 5 ಎಕರೆ ಕ್ಲೈಮ್ ಮಾಡಿದ್ದಾರೆ. ಅದರಲ್ಲಿ 25 ಸೈಟು 50-50 ರೇಷಿಯೋಲಿ ಅವ್ರಿಗೆ ಬಂದಿದೆ. ಈಗ ನಮ್ಮ ಏಕೈಕ ಒಂದು ಮನವಿ ಏನು ಅಂದರೆ, 1992ರಲ್ಲಿ ಕಳ್ಕೊಂಡಂಥ 1462 ಸೈಟ್ ಜನರಿಗೆ ಏನು ಸೇರಬೇಕು ಅದು ಸರ್ಕಾರ ದಯವಿಟ್ಟು ಪರಿಗಣಿಸಿ ಅವ್ರಿಗೆ ಕೊಡಬೇಕು. ಒಂದು. ಎರಡನೇದಾಗಿ, ಅಕ್ರಮವಾಗಿ 25 ಸೈಟ್ ಪಡ್ಕೊಂಡಿರೋಂಥ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿಯ ವಿಚಾರಣೆ ನಡೆಸಿ 25 ಸೈಟು ವಾಪಸ್ ಮರುಪಡಿಬೇಕು ಮೂಡಾದವರು. ಮೂರನೇದಾಗಿ, ಈ ಅಕ್ರಮದಲ್ಲಿ ಭಾಗಿಯಾಗಿರುವಂಥ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನು ಅಮಾನತ್ನಲ್ಲಿಡಬೇಕು. ಹಾಗೂ ನಿರ್ಣಯ ಮಂಡಳಿ ಏನಿದೆ, ಜನಪ್ರತಿನಿಧಿಗಳಿಂದ ಸೇರಿ ಅಧಿಕಾರಿಗಳಿಂದ ಸೇರಿ ನಿರ್ಣಯ ಮಂಡಳಿ ಏನಿದೆ, ಎಲ್ಲರ ಇನ್ವಾಲ್ವ್ಮೆಂಟ್ ಇದರಲ್ಲಿದೆ. ಜನಪ್ರತಿನಿಧಿ ಜನ ಆರಿಸಿದ್ರೆ ಜನಪ್ರತಿನಿಧಿ, ಇಲ್ಲ ಅಂದರೆ ಜನರನ್ನ ಪ್ರತಿನಿಧಿಸುವ ಪ್ರತಿನಿಧಿ ಅವರು ಅಷ್ಟೇ. ಅದರಿಂದ ಒಂದು ಬಡವ ಇವತ್ತು ಒಂದು ಸೈಟಿಗೆ ಅಪ್ಲಿಕೇಶನ್ ಕೊಟ್ಟು ಒಂದು ಸೈಟು ಪಡೆಯೋಕ್ಕಾಗದೇ ಇರೋಂಥ ಇಷ್ಟು ಅಧ್ವಾನದ ಸ್ಥಿತಿಯಲ್ಲಿ ಇವರು ತಂದು ಈ ನಮ್ಮ ಮೂಡಾವನ್ನು ಇಟ್ಟಿದ್ದಾರೆ. ಎಲ್ಲ ಅವರವರೇ ಒಳ ಶಾಮೀಲಾಗಿದ್ದೇನೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಈ ಥರ ಮಧ್ಯವರ್ತಿಗಳು. ಇದನ್ನು ಎಲ್ಲರ ಮೇಲೆ ಒಂದು ಎನ್ಕ್ವೈರಿ ಕಮಿಷನ್ನು ಸರ್ಕಾರ, ಹಿಂದಿನ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಮಾಡಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒಂದು ಒತ್ತಾಯ ಮಾಡ್ತೇವೆ.